ನಮಸ್ಕಾರ ಸ್ನೇಹಿತರೆ. ಈಗಿನ ಕಾಲದಲ್ಲಿ ದುಡ್ಡಿಗಿರ್ತಕ್ಕಂತಹ ಒಂದು ಬೆಲೆ ಯಾವ ಮನುಷ್ಯನಿಗೂ ಕೂಡ ಇಲ್ಲ. ಎಲ್ಲೆಲ್ಲೋದ್ರೂ ದುಡ್ಡು 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 ದುಡ್ಡು. ಯಾಕೆಂದರೆ ದುಡ್ಡಿದ್ರೆ ಕೊಡಂಗಿಗೂ ಹೆಣ್ಣು ಕೊಡ್ತಾರೆ, ದಡ್ಡನಿಗೂ ಮೆಡಿಕಲ್ ಸೀಟ್ ಸಿಗುತ್ತೆ. ಹಾಗಾಗಿ ತಾಲೂಕು ಆಫೀಸಲ್ಲಿ, ಪೊಲೀಸ್ ಸ್ಟೇಷನ್ಲಿ, ಕೋರ್ಟಲ್ಲಿ, ಮುನ್ಸಿಪಾಲ್ಟಿಲಿ ಎಲ್ಲೆಲ್ಲಿ ನೋಡಿದ್ರೂ ಬರೀ ದುಡ್ಡು 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 ದುಡ್ಡು. ಈ ದುಡ್ಡಿನ ಮುಂದೆ ಜಗತ್ತೇ ಶೂನ್ಯ. ಹಾಗಾಗಿ ಮನುಷ್ಯನ ಜೀವನಕ್ಕೆ ದುಡ್ಡು ಅವಶ್ಯಕ, ಆದರೆ ಆ ದುಡ್ಡೇ ಜೀವನವಲ್ಲ. ಹಾಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇವತ್ತು ಬರೀ ದುಡ್ಡು ದುಡ್ಡು ದುಡ್ಡು. ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲರೂ ಮಾಡೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಆದರೆ ದುಡ್ಡೇ ಸರ್ವಸ್ವ ಅಂತ ಕೆಲವರು ತಿಳ್ಕೊಂಡಿರ್ತಾರೆ. ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂತಹ ಒಂದು ಕ್ಷೇತ್ರದಲ್ಲಿ ಹಣವನ್ನು ಸಂಪಾದನೆ ಮಾಡ್ತಾರೆ. ಅದು ಒಳ್ಳೆ ರೀತಿಯಿಂದ ಆಗ್ಬೋದು, ಕೆಟ್ಟ ರೀತಿಯಿಂದೂ ಆಗ್ಬೋದು. ಆದರೆ ಒಳ್ಳೆ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಉಳಿತದೆ, ಕೆಟ್ಟ ರೀತಿ ಮಾಡ್ತಕ್ಕಂತಹ ಹಣ ಯಾವತ್ತಿದ್ರೂ ನೀರಾಗಿ ಫೋಲಾಗಿ ಹರಿದೋಗುತ್ತೆ. ಯಾಕಂದರೆ ಬಡ್ಡಿ ಚಕ್ರ ಬಡ್ಡಿ ತಗೊಂಡು ಎಷ್ಟೋ ಜನ ಹಾಸ್ಪಿಟ್ಲಿಗೆ ಹಾಕಿರೋರು ಉಂಟು. ಇನ್ನು ಕೆಲವರು ನ್ಯಾಯ ರೀತಿ ಸಂಪಾದನೆ ಮಾಡಿ ಅದು 10 ರೂಪಾಯಿ ಆಗ್ಬಿಡ್ಸು ನ್ಯಾಯ ರೀತಿಯಲ್ಲಿ ಸಂಪಾದನೆ ಮಾಡಿ ಪಾಪ ತನ್ನ ಹೆಂಡತಿ ಮಕ್ಕಳಿಗೆ ಹೊಟ್ಟೆ ತುಂಬಿಸ್ತಾರೆ. ಆದರೆ ಈಗಿನ ಕಾಲದಲ್ಲಿ ಬರೀ ದುಡ್ಡು 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 ದುಡ್ಡು. ಯಾಕಂದರೆ ಮನುಷ್ಯ ಯಾವತ್ತು ಜೀವನಕ್ಕೆ ಒಂದು ಗೌರವ, ಒಂದು ಬೆಲೆ ಸಿಗಬೇಕು ಅಂತಂದರೆ ಆತನ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಮಿತಿಮೀರಿ ಸಾಲ ಮಾಡಿ ಚಕ್ರ ಬಡ್ಡಿ ಎತ್ಕೊಂಡ್ರೆ ಏನಾಗುತ್ತೆ? ಎಲ್ಲ ಹೋಗುತ್ತೆ. ಹಾಗಾಗಿ ಎಲ್ಲೇ ನೋಡಿ, ಒಬ್ಬ ಪೆದ್ರೂ ಕೂಡ ಹೆಣ್ಣು ಕೊಡ್ತಾರೆ, ಒಬ್ಬ ಕೊಡಂಗಿಗೂ ಹೆಣ್ಣು ಕೊಡ್ತಾರೆ, ಒಬ್ಬ ಕಣ್ಕಾಣ್ದಿರೋ ಕುರುಡನಿಗೂ ಹೆಣ್ಣು ಕೊಡ್ತಾರೆ. ಯಾವುದರಿಂದ? ದುಡ್ಡು, ಶ್ರೀಮಂತಿಕೆ, ಹಣ, ಅಂತಸ್ತು, ಐಶ್ವರ್ಯ, ಆಸ್ತಿ, ಈ ಜಮೀನು, ಹೊಲ, ಗದ್ದ ಇದನ್ನೆಲ್ಲ ನೋಡಿ ಹೆಣ್ಣು ಕೊಡ್ತಾರೆ. ಆದರೆ ಬರೀ ಹೆಣ್ಣು ಕೊಡೋದು ಮಾತ್ರ ಅಲ್ಲ, ಕೆಲವೊಂದು ವ್ಯಭಿಚಾರ, ಕೆಲವೊಂದು ಮೋಸ, ವಂಚನೆ, ದಗ ಇದೆಲ್ಲ ನಡೀತಕ್ಕಂಥದ್ದು ಬರೀ ಹಣದಿಂದ. ಈ ಹಣ ಜಗತ್ತಿಗೆ, ಈ ಹಣದ ಮುಂದೆ ಜಗತ್ತೇ ಶೂನ್ಯವಾಗಿದೆ. ಹಾಗಾಗಿ ಮನುಷ್ಯ ಯಾವತ್ತೂ ಕೂಡ ಹಣಕ್ಕೆ ಪ್ರಾಮುಖ್ಯತೆ ಕೊಡಬಾರ್ದು. ಮನುಷ್ಯನಲ್ಲಿರ್ತಕ್ಕಂಥ ಒಳ್ಳೆ ವ್ಯಕ್ತಿತ್ವಕ್ಕೆ ಗುಣ ಕೊಡಬೇಕು. ಉದಾಹರಣೆ ಹೇಳಬೇಕು ಅಂತಂದರೆ, ನನ್ನ ಮನೆಯಲ್ಲೇ ನಡೆದಿರ್ತಕ್ಕಂಥ ಒಂದು ಘಟನೆ ಹೇಳಬೇಕಂದ್ರೆ, ನಮ್ಮಣ್ಣ ಸ್ವಲ್ಪ ಕೆಲಸದಲ್ಲಿರೋನು, ನಾನು ಸ್ವಲ್ಪ ಬಡವ. ಹಾಗಾಗಿ ನಾನು ಏನೋ ಸ್ವಲ್ಪ ತೊಂದರೆ ಆಯಿತು. ಹಾಗಾಗಿ ನಮ್ಮಣ್ಣನ ಹಣ ಕೇಳಕ್ಕೆ ಹೋದೆ. ನಮ್ಮಣ್ಣ ಏನೋ ಪರವಾಗಿಲ್ಲ, ಸ್ವಲ್ಪ ಒಳ್ಳೆಯವನು ಕೊಡ್ತಾಯಿರ್ತೆ, ಆವಾಗ ತಿಂಗ ಕೊಡ್ತಾಯಿರ್ತಾನೆ. ಆದರೆ ನಮ್ಮ ಅತ್ತಿಗೆ ಬಂದಿರ್ತಾಳಲ್ಲ, ಅವಳು ಏನು ರೀ ಸಣ್ಣಗಳು ದಿನ ತಿಂಗ ಬರ್ತಾನೆ, ದುಡ್ಡು ಇಸ್ಕೊಂಡು ಹೋಗ್ತಾರೆ, ನಮಗೂ 2 ಹೆಣ್ಮಕ್ಳವೆ, ಸ್ವಲ್ಪ ದುಡ್ಡು ಕಾಸು ಸ್ವಲ್ಪ ಉಳಿತಾಯ ಮಾಡಿ ಅಂತ ಹೇಳ್ತಾರೆ. ಹಾಗಾಗ ಅಣ್ಣನೂ ಕೂಡ ನನ್ನನ್ನು ಬಿಟ್ಟು, ಅವನು ಕೂಡ ನಾನು ಅಣ್ಣ ತಮ್ಮೀರು ಇಬ್ಬರು ಬೇರೆ ಆಗ್ಬಿಟ್ರು. ಹಾಗಾಗಿ ಮನುಷ್ಯ ಯಾವತ್ತೂ ಕೂಡ ಹಣಕ್ಕೆ ಪ್ರಾಮುಖ್ಯತೆ ಕೊಡಬಾರ್ದು, ಗುಣಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಎಲ್ಲೆಲ್ಲಿ ಹೋದ್ರೂ ಬರೀ ಹಣ. ದುಡ್ಡು ಇದ್ರೆ ಜಗವೆಲ್ಲ, ದುಡ್ಡಿನ ಮುಂದೆ ಜಗವೆಲ್ಲ, ಹೀಗೆ ತಕೋ ಓ ದೇವ ನಿಹೇತಕೋ. ಅಣ್ಣ ತಮ್ಮ ಬಂಧು ಬಳಗ ದುಡ್ಡಿದ್ರೆ, ದುಡ್ಡಿಗಾಗಿ ಕೊಲೆ ಕೂಡ ಮಾಡ್ತೀವಿ. ದುಡ್ಡು ಇದ್ರೆ ಚಿಂತೆ, ಇಲ್ಲದೆ ಹೋದ್ರು ಚಿಂತೆ, ದುಡ್ಡು ಇದ್ರು ಚಿಂತೆ, ಇಲ್ಲದೆ ಹೋದ್ರು ಚಿಂತೆ. ದುಡ್ಡೇ ಜಗತ್ತು, ದುಡ್ಡು ಇದ್ರೆ ಜಗವೆಲ್ಲ, ದುಡ್ಡು ಮುಂದೆ ಜಗದಲ್ಲಿ, ಹೀಗೇಕೋ ಅಂತ ಸಾಹಸಸಿಂಹ ವಿಷ್ಣುವರ್ಧನ್ರವರು ಒಂದು ಹಣದ ಕುರಿತು ಒಂದು ಹಾಡನ್ನು ಹೇಳಿದ್ದಾರೆ. ಹಾಗಾಗಿ ಮನುಷ್ಯ ಈ ಹಣ ಯಾರ್ದು ಅಂತ ಕೇಳ್ತಿದ್ರಿ, ಈ ಹಣನೂ ನಂದೆ. ಏನೋ ಪ್ರಾಬ್ಲಮ್ ಆಗಿತ್ತು, ಒಂದು 13,000 ರೂಪಾಯಿ ತಗೊಬಂದೆ ಬ್ಯಾಂಕಿಂದ ನೆನ್ನೆ. ಹಾಗಾಗಿ ಇದನ್ನು ನಾನು ಬೇರೆ ಕಡೆ ಯಾರೋ ಸ್ವಲ್ಪ ಕೊಡಬೇಕಾಗಿತ್ತು ದುಡ್ಡು, ಅವರು ಕೊಡೋದಕ್ಕೋಸ್ಕರ ಬ್ಯಾಂಕಿಂದ ಈಗ ತಾನೇ ತಗೊಂಬಂದೆ. ಹಾಗೆ ಇಲ್ಲಿ 13,000 ರೂಪಾಯಿ ಇದೆ ಅಷ್ಟೇ. ಹಾಗಾಗಿ ಎಲ್ಲರೂ ಕೂಡ ಶುಭವಾಗಲಿ. ದುಡ್ಡು ಅಂತ ಯಾರೂ ಹೋಗಬಾರ್ದು. ದುಡ್ಡು ತಾನಾಗೆ ಬರಬೇಕೇ ಹೊರತು ದುಡ್ಡಿನ ಮುಂದೆ ನಾವು ಹೋಗಬಾರ್ದು. ಎಷ್ಟೇ ಕಷ್ಟ ಆಗಲಿ, ಎಷ್ಟೇ ತೊಂದರೆ ಆಗಲಿ, ಎಷ್ಟೇ ಸಮಸ್ಯೆಗಳು ಬರಲಿ, ನಾವು ನೆಂಟರ ಹತ್ರ ಯಾವತ್ತೂ ಕೂಡ ಹೋಗಬಾರ್ದು. ನಾವು ಬಂಧುಗಳ ಹತ್ರ, ನೆಂಟರ ಹತ್ರ ನಾವು ದುಡ್ಡನ್ನು ಕೇಳೋಕ್ಕೋದ್ರೆ ಅವ್ರು ಏನು ತಿಳ್ಕೊತಾರೆ? ಕಾಲು ಕಸದ ಥರ ನಮ್ಮನ್ನು ನೋಡ್ಕೊತಾರೆ. ಹಾಗಾಗಿ ದುಡ್ಡು ಬರೀ ಯಾವ ರೀತಿಯಲ್ಲಾದ್ರೂ ಸಂಪಾದನೆ ಮಾಡ್ಬೋದು. ದುಡ್ಡು ಒಂದು ಒಳ್ಳೆತಲ್ಲೂ ಮಾಡ್ಬೋದು, ಕೆಟ್ಟತಲ್ಲೂ ಮಾಡ್ಬೋದು, ವ್ಯಭಿಚಾರದಲ್ಲೂ ಮಾಡ್ಬೋದು, ಕೊಲೆ ಮಾಡ್ಬೋದು, ಸುಲಿಗೆ ಮಾಡ್ಬೋದು, ಮೋಸ ಹೇಳ್ಬೋದು, ವಂಚನೆ ಮಾಡ್ಬೋದು, ದಗ ಮಾಡ್ಬೋದು, ಎಲ್ಲನೂ ಮಾಡ್ಬೋದು. ಆದರೆ ಎಲ್ಲನೂ ಕೂಡ ಆ ಭಗವಂತ ನೋಡ್ತಾ ಇರ್ತಾನೆ. ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು ಎಲ್ಲನೂ ಕೂಡ ಭಗವಂತ ನೋಡ್ತಾ ಇರ್ತಾನೆ. ಒಳ್ಳೇದು ಮಾಡೋದು ಯಾವತ್ತು ಶಾಶ್ವತ, ಕೆಟ್ಟದ್ದು ಮಾಡಿದ್ರೆ ತಾತ್ಕಾಲಿಕ. ಆಗ ಭಗವಂತ ಎಲ್ಲನೂ ತಕ್ಕಡೆ ಹಾಕಿ ತೂಕ ಮಾಡ್ತಾ ಇರ್ತಾನೆ. ಹಾಗಾಗಿ ಮನುಷ್ಯ ಯಾವತ್ತೂ ಕೂಡ ದುಡ್ಡಿನಿಂದ ನಾವು ಹೋಗ್ಬಾರ್ದು. ದುಡ್ಡು ತಾನಾಗೆ ಬರಬೇಕು. ತಾನಾಗೆ ಬರಬೇಕು ಅಂತ ಕುಂತ್ಕೊಂಡ್ರೆ ಯಾವತ್ತೂ ಹಣ ಬರೋಕ್ಕಿಲ್ಲ. ಕಷ್ಟಪಟ್ಟು ದುಡಿಬೇಕು, ಕಷ್ಟಪಟ್ಟು
ಸಂಪಾದನೆ ಮಾಡಬೇಕು. ಅದು ಯಾವ ರೀತಿಯಲ್ಲಿ ಇರಬೇಕು? ನ್ಯಾಯ ರೀತಿಯಲ್ಲಿ ಇರಬೇಕು. ನ್ಯಾಯ ರೀತಿಯಲ್ಲಿ ಇದ್ದಾಗ ಆ ಭಗವಂತನು ಕೂಡ ಕೈ ಹಿಡಿತಾನೆ ಅಂತಕ್ಕಂಥ ಒಂದು ಸಂದರ್ಭವನ್ನು ಹೇಳ್ತಾ ಎಲ್ಲರೂ ಕೂಡ ಶುಭವಾಗಲಿ. ಯಾಕೆಂದರೆ ಇವತ್ತು ಗುಡ್ ಫ್ರೈಡೇ ಇದೆ. ಗುಡ್ ಫ್ರೈಡೇ ದಿನ ಇವತ್ತು ಶುಭ ಶುಕ್ರವಾರ. ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಮನುಷ್ಯ ಯಾವತ್ತೂ ಕೂಡ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಿಂದ ಇರಬೇಕು ಅಂತಂದರೆ ಬರೀ ದುಡ್ಡು ಮಾತ್ರ ಸಾಲದು. ಆ ದುಡ್ಡಿನಿಂದ ಆತ್ಮತೃಪ್ತಿ, ಮನತೃಪ್ತಿ, ಇನ್ನೊಬ್ರಿಗೆ ಒಳ್ಳೇದು ಮಾಡ್ದು ಅಂತಕ್ಕಂಥ ಆತ್ಮತೃಪ್ತಿ ಇರಬೇಕು. ಆ ತೃಪ್ತಿ ಮುಂದೆ ಈ ಹಣ, ಈ ಅಂತಸ್ತು, ಐಶ್ವರ್ಯ ಎಲ್ಲ ತೃಣಕ್ಕೆ ಸಮಾನ. ಇವತ್ತು ಕೋಟಿ ಕೋಟಿ ಲಕ್ಷ ಲಕ್ಷ ಎಷ್ಟೇ ಇದ್ದರೂ ಕೂಡ ಆತನಿಗೆ ನೆಮ್ಮದಿ ಇಲ್ಲ. ಮಲಿಕಂಡಾಗ ನಿದ್ರೆ ಬರೋಕ್ಕಿಲ್ಲ. ಅಲ್ಲೇನಾಯಿತು ಇಲ್ಲೇನಾಯಿತು ಅಂತ ಬರೀ ಗಾಬರಿದಲ್ಲೇ ಮಣಗಿರ್ತೀನಿ. ಹಾಗಾಗಿ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ ಸ್ನೇಹಿತರೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ.